ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ದೇಶದ ಎಲ್ಲೆಲ್ಲೂ ಗೋವಿಂದ ಗೋವಿಂದ ನಾಮಸ್ಮರಣೆ ಕೇಳಿ ಬರ್ತಾ ಇದೆ. ವೈಯಾಲಿ ಕಾವಲ್ನ ತಿರುಪತಿ ತಿರುಮಲ ದೇಗುಲದಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ರಾತ್ರಿ 12:30ಕ್ಕೆ ದೇವಸ್ಥಾನವನ್ನು ಓಪನ್ ಮಾಡಲಾಗಿದ್ದು 2 ಗಂಟೆಯಿಂದ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಯಿತು. ಕೊರೋನಾ ಕಾರಣ ಅಗತ್ಯ ಮುನ್ನೆಚ್ಚರಿಕೆಯನ್ನ ಟಿಟಿಡಿಯಿಂದ ವಹಿಸಿಕೊಳ್ಳಲಾಗಿದೆ. ಟಿಟಿಡಿ ವತಿಯಿಂದ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ಗೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. त्रैतेन यज्ञेन यजन्ते फलिन्यो त्रैतेन यज्ञेन यजन्ते फलिन्योषधयः पच्यन्ते यत्रैतेन यज्ञेन भवति लक्ष्मीयनुन्नतो लक्ष्मीयैव पशूनमरुन्धे यथा सहस्रं पशून् प्राह ವೈಯಾಲಿ ಕಾವಲ್ನ ಟಿಟಿಡಿಯಿಂದ ನಮ್ಮ ಪ್ರತಿನಿಧಿ ಮಮತಾ ಶ್ರೀ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಮತಾ, ಈಗ ಅಲ್ಲಿ ವೈಕುಂಠ ಏಕಾದಶಿ ಸಂಭ್ರಮ ಇವತ್ತು ಸಾಕಷ್ಟು ಜನ ದರ್ಶನಕ್ಕೆ ಬರ್ತಾರೆ. ಆದರೆ ಕೊರೋನಾ ಸಹ ಇಂತಹ ಸಮಯದಲ್ಲೇ ಲಗ್ಗೆ ಇಟ್ಟಿದೆ. ಈ ಬಾರಿ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ? ಹೌದು ಅರ್ಪಿತಾ, ವೈಕುಂಠ ಏಕಾದಶಿನಲ್ಲಿ ಇಡೀ ಏನು ವೆಂಕಟೇಶ್ವರ ದೇವಸ್ಥಾನಗಳಿದಾವಲ್ಲ ಫುಲ್ ರಶ್ ಆಗಿದೆ ಅಂತಲೇ ಹೇಳ್ಬೋದು. ಕೊರೋನಾ ಇದರಲ್ಲಿ ಏನೂ ಅಷ್ಟು ಎಫೆಕ್ಟ್ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಕೊರೋನಾ ಇನ್ನೂ ಒಂದು ವಾರದಿಂದ ಕಾಣಿಸ್ಕೊಳ್ತಿರೋದ್ರಿಂದ ಯಾವುದೇ ರೀತಿ ಕೊರೋನಾ ದರ್ಶನಕ್ಕೆ ವೈಕುಂಠ ಏಕಾದಶಿಗೆ ಯಾವುದೇ ರೀತಿ ಡಿಸ್ಟರ್ಬ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿನ ಏನು ಜನಗಳೇನಿದ್ದಾರೆ, ಇಲ್ಲಿನ ಸಿಬ್ಬಂದಿಗಳೇನಿದ್ದಾರೆ, ದೇವಸ್ಥಾನದ ಸಿಬ್ಬಂದಿಗಳು ಅದಕ್ಕೆ ಬೇಕಾದಂತಹ ಪ್ರಿಕಾಷನ್ಸ್ ಆಗಿರ್ಬೋದು, ಮತ್ತು ಬರಬೇಕಾದ್ರೆ ಸ್ಯಾನಿಟೈಸ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಮತ್ತು ನಾವು ಆಲ್ರೆಡಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂಥೇಳಿ. ಆಲ್ರೆಡಿ ಮುಂಜಾನೆ 12:30 ಮಧ್ಯರಾತ್ರಿ 12:30 ಇಲ್ಲಿಗೆ ದರ್ಶನಕ್ಕೆ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಅಂತಲೇ ಹೇಳ್ಬೋದು. ನೀವು ಆಲ್ರೆಡಿ ವಿಜುವಲಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೂರಾರು ಜನರು ಇಲ್ಲಿ ದೇವರ ದರ್ಶನಕ್ಕೆ ಗೋವಿಂದ ಗೋವಿಂದ ಅಂತ ಹೇಳಿ ಗೋವಿಂದನ ಸ್ಮರಣೆಯಲ್ಲಿ ಎಲ್ಲ ಜನಗಳು ಬರ್ತಿದ್ದಾರೆ ಅಂತಲೇ ಹೇಳ್ಬೋದು. ಏಕೆಂದರೆ ವೆಂಕಟೇಶ್ವರನ ದರ್ಶನ ಇವತ್ತು ಪಡೆದರೆ ವೈಕುಂಠ ಅಂದರೆ ವೈಕುಂಠನ ಸ್ವರ್ಗ ದರ್ಶನ ಆಗುತ್ತೆ. ಸ್ವರ್ಗದ ಪ್ರಾಪ್ತಿ ಏನದು ಮುಕ್ತಿ ಅನ್ನೋದು ನಮಗೆ ಲಭಿಸುತ್ತೆ ಅನ್ನೋದು ವೈಕುಂಠ ಏಕಾದಶಿ ಒಂದು ಮೂಲ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ತಮ್ಮ ವೆಂಕಟೇಶ್ವರನ ದರ್ಶನಕ್ಕೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿನ ಜನರನ್ನು ಅಂದರೆ ಭಕ್ತರನ್ನು ಕೂಡ ನಾನು ಇವಾಗ ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ, ಭಕ್ತರನ್ನ ಮಾತಾಡಿಸ್ತೀನಿ. ವೆಂಕಟೇಶ್ವರ ಅಂದರೆ ಏನು, ವೆಂಕಟೇಶ್ವರನಿಗೆ ಉಪವಾಸ ಮಾಡೋದ್ರ ಮೂಲಕ ದರ್ಶನ ಪಡ್ತಿರ್ತಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮ್ಯಾಮ್, ಎಷ್ಟು ಗಂಟೆಯಿಂದ ಬಂದಿದ್ದೀರಾ? ವೆಂಕಟೇಶ್ವರನ ದರ್ಶನ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಹೇಗೆ ನೀವು? ಏಡ್ಕೊಂಡ್ಲವಾಣಿ ಗೋವಿಂದ ಗೋವಿಂದ. ಇದು ವೈಕುಂಠ ಏಕಾದಶಿ ಅಂದರೆ ನಾವು ಮಹಾಭಾರತವನ್ನು ಒಂದು ಸ್ವಲ್ಪ ಅವಲೋಕನ ಮಾಡಬೇಕಾಗುತ್ತೆ. ಈ ವರ್ಷ ವೈಕುಂಠ ಏಕಾದಶಿ ಗೀತಾ ಜಯಂತಿ ಎರಡೂ ಒಂದೇ ದಿವಸ ಬಂದಿದೆ. ಅಂದರೆ 18 ದಿವಸ ಈ ಯುದ್ಧ, ಮಹಾಭಾರತ ಯುದ್ಧ ನಡೀತೆ. ಆವಾಗ ಪ್ರಾರಂಭದಲ್ಲೇ ಅರ್ಜುನನಿಗೆ ದುಃಖ ಆಗುತ್ತೆ, ಅಯ್ಯೋ ನನ್ನ ಬಾಂಧವರೆಲ್ಲ ಸತ್ತೋಗ್ತಾ ಇದ್ದಾರಲ್ಲ ಅಂತ. ಆವಾಗ ಭಗವದ್ಗೀತೆಯನ್ನು ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ. ಆದರೆ ಬರೀ ಅರ್ಜುನನಿಗಲ್ಲ, ನಿಮಿತ್ತ ಮಾತ್ರವಾಗಿ ಅರ್ಜುನನಿಗೆ ಹೇಳ್ತಾರೆ. ಅದೆಲ್ಲ ಭಗವದ್ಗೀತೆ ನಮ್ಮ ಹಿಂದೂ ಧರ್ಮದ ಒಂದು ದೊಡ್ಡ ಆಸ್ತಿ. ಇವತ್ತು ಗೀತಾ ಜಯಂತಿ, ಹಾಗೆ ವೈಕುಂಠ ಏಕಾದಶಿ. 18 ದಿವಸಗಳ ಯುದ್ಧ ನಡೆದ ಮೇಲೆ ಭೀಷ್ಮರು ಶರಶಯ್ಯಲ್ಲಿರ್ತಾರೆ. ಅವರು ಉತ್ತರಾಯಣ ಪುಣ್ಯಕಾಲ ಬಂದಮೇಲೆ ಅವರು ಇಚ್ಛಾಮರಣಿ, ಯಾವಾಗ ಬೇಕಾದರೂ ಅವರು ದೇಹತ್ಯಾಗ ಮಾಡ್ಬೋದಾಗಿರುತ್ತೆ. ಅವರು ದೇಹತ್ಯಾಗ ವೈಕುಂಠ ಏಕಾದಶಿ ಬರಲಿ ಅಂತ ಕಾಯ್ತಾ ಇರ್ತಾರೆ. ಏಕಾದಶಿ ಮರಣಂ ದ್ವಾದಶಿ ದಹನಂ ಅಂತ ನಾಣ್ಣುಡಿ ಇದೆ. ಆದ್ದರಿಂದ ಇವತ್ತು ಗೀತಾ ಜಯಂತಿ, ವೈಕುಂಠ ಏಕಾದಶಿ. ಹಾಗೆ ಇವತ್ತು ವೆಂಕಟೇಶ್ವರನ ಸ್ವಾಮಿ ದರ್ಶನ ಯಾಕೆ ಮಾಡಬೇಕು ಅಂದರೆ, ಎಷ್ಟೇ ಪುಣ್ಯ ಮಾಡಿರಲಿ ಮತ್ತೆ ಮತ್ತೆ ನಾವು ಹುಟ್ಟು ಬರಬೇಕಾಗತ್ತೆ. ಆದರೆ ವೈಕುಂಠವನ್ನು ಸೇರಿದ ಮೇಲೆ ಮತ್ತೆ ಬರಬೇಕಾದ ಪ್ರೇಮೆಯೇ ಇರಲ್ಲ. ನಾವು ಆ ವೆಂಕಟೇಶ್ವರ ಸ್ವಾಮಿಯ ಪಾದದಲ್ಲೇ ಸೇರಿಬಿಡ್ತೀವಿ. ಆದ್ದರಿಂದ ಇವತ್ತಾದರೂ ಆ ವೈಕುಂಠ ದ್ವಾರವನ್ನು ನಾವು ವೈಕುಂಠ ದ್ವಾರದೊಳಗೆ ಹೋಗೋಣ, ವೆಂಕಟರಮಣ ಸ್ವಾಮಿ ದರ್ಶನ ಮಾಡೋಣ, ಉಪವಾಸ ಮಾಡೋಣ. ಹಾಗಾದರೂ
ನಮ್ಮ ಪಾಪಗಳನ್ನೆಲ್ಲ ಕಳೆದು ಸ್ವಾಮಿ ನಮಗೆ ಮುಕ್ತಿಯನ್ನು ಕೊಡ್ತಾನೆ ಅಂತ ಒಂದು ಪ್ರತೀತಿ ಈ ತುಂಬ ವರ್ಷಗಳಿಂದ ಇದೆ. ಆದ್ದರಿಂದ ಎಂಥವ್ರಾಗಲಿ ಅಯ್ಯೋ ಇವತ್ತು ವೈಕುಂಠ ಏಕಾದಶಿ ಆವತ್ತು ನಮಗೆ ಸಾವು ಕೊಡಪ್ಪ, ನಮ್ಮನ್ನು ಈ ಜನನ ಮರಣಗಳ ಚಕ್ರದಿಂದ ನಮ್ಮನ್ನು ಪಾರು ಮಾಡಪ್ಪ ಅಂತ ಇವತ್ತು ಕೇಳ್ಕೊಳ್ಳೋ ದಿವಸ. ಆದ್ದರಿಂದ ನಾವೆಲ್ಲ ಬಂದಿದ್ದೀವಿ. ನಾವು ಈ ಟಿ ಟಿ ಡಿಗೆ ಒಂದು 30-40 ವರ್ಷದಿಂದ ಬರ್ತಾ ಇದ್ದೀವಿ. ಪ್ರತಿ ವರ್ಷ ಇಲ್ಲಿ ಭಜನಾ ಕಾರ್ಯಕ್ರಮ, ಭಗವದ್ಗೀತಾ ಕಾರ್ಯಕ್ರಮ ಎಲ್ಲ ನಡೆಸ್ತಾ ಇದ್ದೀವಿ. ನಮಗೆ ಇಲ್ಲಿ ಸ್ವಾಮಿ ಬಂದಿರೋದು ನಮ್ಗೆ ತುಂಬ ಸಂತೋಷ ಆಗಿದೆ. ಇದಿಷ್ಟು ಭಕ್ತರ ಮಾತಾಗಿದೆ. ಯಾಕಂದರೆ ವೆಂಕಟೇಶ್ವರ ಅಂದರೆ ವೈಕುಂಠ ಸಮಾರಾಧನೆ ಅನ್ನೋದು, ಅಂದರೆ ವೈಕುಂಠ ಏಕಾದಶಿ ಅನ್ನೋದು ಒಂದು ಮುಕ್ತಿಗೆ ಒಂದು ಸಂಕೇತ ಅಂತಲೇ ಹೇಳ್ಬೋದು. ಒಂದು ನಮ್ಮ ಮುಕ್ತಿಗೋಸ್ಕರ ಇಲ್ಲಿರುವಂಥದ್ದು ಭಕ್ತಾದಿಗಳ ಒಂದು ಕೂಗು. ಅದಕ್ಕೋಸ್ಕರ ಇಷ್ಟು ಮಟ್ಟಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ವೆಂಕಟೇಶ್ವರನ ದರ್ಶನಕ್ಕೆ ಬರ್ತಿದ್ದಾರೆ. ಅರ್ಪಿತಾ, ಧನ್ಯವಾದ ಮಮತಾ ನಿಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದೆ. ಹೀಗಾಗಿ ವೆಂಕಟೇಶ್ವರನ ದೇಗುಲಗಳಿಗೆ ಸಾಕಷ್ಟು ಭಕ್ತರು ತೆರಳುತ್ತಾರೆ. ಅಂದರೆ ಇವತ್ತು ವೆಂಕಟೇಶ್ವರನ ದರ್ಶನವನ್ನು ಪಡ್ಕೊಂಡ್ರೆ ನಮಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಸಹ ಇದೆ. ಇದ್ರ ಜೊತೆಗೆ ಇವತ್ತು ನಮಗೆ ಏನಾದರೂ ಪುಣ್ಯ ಲಭಿಸುತ್ತೆ, ಅಂದರೆ ಇವತ್ತು ಯಾರು ಸಾವನ್ನಪ್ತಾರೆ ಅವರು ಸೀದಾ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ನಂಬಿಕೆ ಸಹ ಇದೆ. ಇನ್ನು ತಿರುಪತಿಯಲ್ಲಿ ಇದು ಬಹಳ ಸಂಭ್ರಮ, ಅಂದರೆ ಬಹಳ ಅದ್ಧೂರಿಯಾಗಿ ನಡೆಯುತ್ತೆ. ಇನ್ನು ಟಿ ಟಿ ಡಿ ಅದರ ವಿಭಾಗ ಆಗಿರುವಂಥ, ಅದರ ಬ್ರಾಂಚ್ ಆಗಿರುವಂಥ ಟಿ ಟಿ ಡಿ ವೈಯಾಲಿ ಕಾವಲ್, ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿದೆ. ಇಲ್ಲೂ ಸಹ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈ ಮಧ್ಯೆ ಈ ಕೊರೋನಾ ಸಹ ಇರೋದ್ರಿಂದ ಆ ಕೊರೋನಾ ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಂಡು ಇಲ್ಲಿ ಭಕ್ತರಿಗೆ, ಸಾರ್ವಜನಿಕರಿಗೆ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.